ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ದಿನದಂತ್ಯಕ್ಕೆ 256 ರನ್ಗಳನ್ನು ಗಳಿಸಿ 9 ವಿಕೆಟ್ಗಳನ್ನ ಪಡ್ಕೊಂಡಿದೆ. ಹೌದು, ನಮ್ಮ ಭಾರತದ ಬೌಲರ್ಗಳ ಒಂದು ರೋಚಕ ಬೌಲಿಂಗ್ ದಾಳಿಗೆ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ಗಳು ತತ್ತರವಾಗಿದ್ದಾರೆ. ಆಸ್ಟ್ರೇಲಿಯಾ ಪರ ರಾನ್ಸಾ ಅವರು 156 ಬಾಲ್ಗಳಲ್ಲಿ 68 ರನ್ಗಳನ್ನ ಬಾರಿಸ್ತಾರೆ ಮತ್ತು ಮಿಚೆಲ್ ಸ್ಟಾರ್ಕ್ ಅವರು 58 ಬಾಲ್ಗಳಲ್ಲಿ 57 ರನ್ಗಳನ್ನು ಬಾರಿಸಿದ್ದು ಬಿಟ್ಟರೆ ಆಸ್ಟ್ರೇಲಿಯಾ ಪರ ಯಾವ ಒಂದು ಆಟಗಾರರು ಅಂತ ಒಂದು ರೋಚಕ ಆಟವನ್ನು ಆಡಲ್ಲ. ಮತ್ತು ಭಾರತದ ಪರ ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನು ಎಲ್ಲ ಒಂದು ಬೌಲರ್ಗಳು ನೀಡ್ತಾರೆ. ಅದರಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು 34 ಓವರ್ಗಳನ್ನು ಬೌಲ್ ಮಾಡಿ 2 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ ಮತ್ತು ರವೀಂದ್ರ ಜಡೇಜಾ ಅವರು ಕೂಡ ಒಂದು 24 ಓವರ್ಗಳನ್ನು ಬೌಲ್ ಮಾಡಿ 2 ವಿಕೆಟ್ನ ಪಡ್ಕೊಂಡ್ರೆ ಉಮೇಶ್ ಯಾದವ್ ಅವರು 12 ಓವರ್ಗಳನ್ನ ಬೌಲ್ ಮಾಡಿ 32 ರನ್ಗಳನ್ನು ನೀಡಿ 4 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಇದು ಒಂದು ರೀತಿ ಉಮೇಶ್ ಯಾದವ್ ಅವರ ಒಂದು ಬೌಲಿಂಗ್ ದಾಳಿಗೆ ಆಸ್ಟ್ರೇಲಿಯಾ ಒಂದು 9 ವಿಕೆಟ್ಗಳನ್ನ ಪಡ್ಕೊಂಡಿರುವಂತದ್ದು. ನಾಳೆ ಕೇವಲ 1 ವಿಕೆಟ್ನ ಪಡ್ಕೊಂಡ್ರೆ ಸಾಕು, ಭಾರತ ಒಂದು ಬ್ಯಾಟಿಂಗ್ ಅನ್ನ ಆರಂಭ ಮಾಡಿ ಒಂದು ಒಳ್ಳೆಯ ಲೀಡ್ ಅನ್ನ ಕೊಡಬಹುದು. ನಾಳಿನ ದಿನದಾಟದಲ್ಲಿ ಒಂದು ಬ್ಯಾಟ್ಸ್ಮನ್ಗಳ ಪ್ರಾಮುಖ್ಯತೆ ತುಂಬಾ ಹೆಚ್ಚಿರುತ್ತೆ. ಈ ಒಂದು ಸಣ್ಣ ಮೊತ್ತಕ್ಕೆ ನಮ್ಮ ಭಾರತದ ಬೌಲರ್ಗಳು ಈ ಒಂದು ಆಸ್ಟ್ರೇಲಿಯಾ ತಂಡವನ್ನ ಕಟ್ಟಾಕಿರುವಂತದ್ದು. ನಮ್ಮ ಬ್ಯಾಟ್ಸ್ಮನ್ಗಳು ಯಾವ ರೀತಿ ಒಂದು ಆಟವನ್ನ ಆಡಿ ಒಂದು ಲೀಡ್ ಅನ್ನ ತಂದುಕೊಡುತ್ತೆ 3ನೇ ಇನ್ನಿಂಗ್ಸ್ಗೆ ಅಂತ ನಾವು ಕಾದು ನೋಡಬೇಕಾಗಿದೆ. ದಿನದಂತ್ಯಕ್ಕೆ ಸ್ಟಾರ್ಕ್ ಮತ್ತು ಹ್ಯಾಜಲ್ವುಡ್ ಅವರ ನಡುವೆ ಒಂದು 51 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬಂದಿದೆ. ನಾಳೆ ಯಾವ ರೀತಿ ಅವರು ಒಂದು ಪಾರ್ಟ್ನರ್ಶಿಪ್ ನ ಕಂಟಿನ್ಯೂ ಮಾಡ್ತಾರೆ ಅಥವಾ ಭಾರತ ಯಾವ ರೀತಿಯ ಒಂದು ಪಾರ್ಟ್ನರ್ಶಿಪ್ ಅನ್ನು ಮುರಿಯೋದು ನಾಳೆ ಬೆಳಗ್ಗೆ ಅಂತ ನಾವು ಕಾದು ನೋಡಬೇಕಾಗಿದೆ. ನಿಮ್ಗೇನಿಸುತ್ತೆ ಈ ಒಂದು ಆಸ್ಟ್ರೇಲಿಯಾ ತಂಡದ ಒಂದು ಸಣ್ಣ ಮೊತ್ತಕ್ಕೆ ಕಟ್ಟಾಕಿರುವಂಥದ್ದು ಭಾರತದ ಬೌಲರ್ಗಳು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗೆ ಲೈಕ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.